ಎಲ್ಲರಿಗೂ ಇಷ್ಟ ಆಗುವಂಥ ಆರೋಗ್ಯಕರೂ ಆಗಿರುವಂಥ ಪಾಲಕ್ ರೈಸ್ ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾವು ಪಾಲಕ್ ರೈಸ್ ಮಾಡಬೇಕಾದ್ರೆ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಫ್ರೆಶ್ ಆಗಿರುವಂಥ ಪಾಲಕನ್ನು ತಗೋಬೇಕು. ಹಾಗೆ ಕೆಲವು ವೆಜಿಟೇಬಲ್ಸ್ಗಳನ್ನು ತೆಗೆದುಕೊಳ್ಳಿ. ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ. ಮೊದಲಿಗೆ ಪಾಲಕನ್ನು ಸೇರಿಸ್ಕೊಂಡು ನೀಟಾಗಿ ತೊಳೆದುಕೊಂಡು ಈ ರೀತಿಯಾಗಿ ನೀರಲ್ಲಿ ಕುದಿಯಲಿಡಬೇಕು. ಒಂದು ಕುದಿ ಬರುವವರೆಗೂ ಪಾಲಕನ್ನು ಕುದಿಸ್ಬೇಕು. ಅದು ಪಾಲಕ್ಕು ಸಾಫ್ಟ್ ಆಗಬೇಕು. ಅದಕ್ಕೆ 4 ಹಸಿ ಮೆಣಸಿನಕಾಯಿ ಹಾಕಿ ಕುದಿಸ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಪಾಲಕ್ ಒಂದು ಕುದಿ ಕುದ್ದಿದೆ. ಇದನ್ನು ನಾವು ಜಾರಿಗೆ ಹಾಕೋಬೇಕು. ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಎಲ್ಲವನ್ನು. ಈ ಕುದಿಸಿದ ನೀರನ್ನು ಹಾಗೆ ಇಟ್ಕೊಳ್ಳಿ. ಮಿಕ್ಸಿಗೆ 1 ಇಂಚು ಹಸಿ ಶುಂಠಿ, 5 ಎಸಳು ಬೆಳ್ಳುಳ್ಳಿ ಹಾಕಿ ಸಣ್ಣಾಗಿ ರುಬ್ಬಿಕೊಳ್ಳಬೇಕು. ಈ ರೀತಿಯಾಗಿ ರೈಸ್ ಮಾಡಲು ವೆಜಿಟೇಬಲ್ಸನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೋಬೇಕು. ಈರುಳ್ಳಿ, ಆಲೂಗಡ್ಡೆ, ಬೀನ್ಸ್, ಗಜ್ಜರಿ, ಹಸಿ ಬಟಾಣಿ ಮತ್ತು ಗ್ರೇವಿಯನ್ನು ರೆಡಿ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ಟೊಮೆಟೊ. ಒಂದು ಬಾಣಲೆಯನ್ನು ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಏಲಕ್ಕಿ, ಲವಂಗ, ಪಲಾವ್ ಎಲೆ, ಚಕ್ಕೆ, ಮೆಣಸು ಇವುಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಶೇಂಗಾದ ಕಾಳನ್ನು ಹಾಕೊಳ್ಳೋಣ. ಅದಕ್ಕೆ ನಾವು ಕಟ್ ಮಾಡಿಟ್ಟಂಥ ಎಲ್ಲ ವೆಜಿಟೇಬಲ್ಸನ್ನು ಹಾಕೊಳ್ಳೋಣ. ಈರುಳ್ಳಿ, ಬೀನ್ಸ್, ಗಜ್ಜರಿ, ಆಲೂಗಡ್ಡೆ, ಟೊಮೆಟೊ ಎಲ್ಲವನ್ನು ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಬೇಕು. ನಂತರ ಒಂದು ಬೌಲ್ ಹಸಿ ಬಟಾಣಿ ಹಾಕಿ ಮಿಕ್ಸ್ ಮಾಡಿ ಮಸಾಲೆಗಳು, ಧನಿಯಾ ಪೌಡರ್, ಜೀರಾ ಪೌಡರ್, ಅರಿಶಿಣ ಪುಡಿ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಿಕ್ಸಿ ಮಾಡಿಟ್ಟಂಥ ಪಾಲಕ್ ಸೊಪ್ಪಿನ ಗ್ರೇವಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ರೇವಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ಲ್ ಆಗಬೇಕು. ವೆಜಿಟೇಬಲು ಮತ್ತು ಗ್ರೇವಿ ಎರಡೂ ಕೂಡ ಚೆನ್ನಾಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗುವವರೆಗೂ ಬಾಯ್ಲ್ ಮಾಡಬೇಕು. ಮುಂಚೆನೇ ನಾನು 1/4 kg ರೈಸನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ನಾವು ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಅಕ್ಕಿ ಮುರಿಯುತ್ತೆ. ಈಗ ನಾವು ಪಾಲಕ್ ಸೊಪ್ಪು ಕುದಿಸಿದ ನೀರು ಉಳಿದಿರ್ತೈತಲ್ಲ ಆ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಅರ್ಧ ಲಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮೇಲೆ ಪ್ಲೇಟ್ ಮುಚ್ಚಿ ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಲು ಇಡಿ. ಈಗ ನೋಡಿ ಬೇಯ್ದಿದೆ ರೈಸು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾವು ಮೇಲೆ ತುಪ್ಪದಲ್ಲಿ ಕರೆದಿಟ್ಟಂಥ ಗೋಡಂಬಿಯನ್ನು ತುಪ್ಪದ ಸಹಿತವಾಗಿ ಹಾಕ್ಕೊಳ್ಳೋಣ ಈ ರೀತಿಯಾಗಿ. ನಂತರ ಇದಕ್ಕೆ ಹುರಿದ ಗಸಗಸೆ ಮತ್ತು ಒಣ ಕೊಬ್ಬರಿ ತುರಿಯನ್ನು ನೀಟಾಗಿ ಮೇಲ್ಗಡೆ ಹಾಕ್ಕೊಳ್ಳೋಣ. ಗಸಗಸೆ ಹಾಕೋದ್ರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಲೆ ಗಾರ್ಲಿಶಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ವೆರಿ ಟೇಸ್ಟಿ ಆ್ಯಂಡ್ ಕಲರ್ಫುಲ್ ಆದಂಥ ಪಾಲಕ್ ರೈಸ್ ರೆಡಿ ಆಯಿತು. ಈ ರೈಸನ್ನು ನಾವು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು, ಬೆಳಗ್ಗೆ ಟಿಫಿನ್ಗಾದರೂ ಮಾಡ್ಕೋಬೋದು. ಇದನ್ನು ನಾವು ಮಜ್ಜಿಗೆ ಸಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೀಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.